ಮೀಡಿಯಾ ಅವರು ತುಂಬಾ ತರ ಅಂದ್ರೆ ಲೆಫ್ಟ್ ರೈಟ್ ಸೆಂಟರ್ ಎಲ್ಲಾ ತರ ಟ್ರೈ ಮಾಡ್ತಾರೆ ಒಂದು ಆನ್ಸರ್ ಸಿಕ್ಕನ ಅಂತ. ಓಕೆ. ಬಟ್ ಪವಿತ್ರ ಗೌಡ ನನ್ ಪ್ರಕಾರ ಅಲ್ಲಿ ದರ್ಶನ್ಗೆ ಫೋರ್ಸ್ ಮಾಡಿಲ್ಲ ಅನ್ಸುತ್ತೆ. ದರ್ಶನ್ ಅವ್ರಿಗೆ ಹೇಳಿರ್ಬೋದು, ನೋಡಿ ನನ್ಗೆ ಈ ತರ ದರ್ಶನ್ ಅವ್ರಿಗೂ ಇಲ್ಲ. ಐ ಥಿಂಕ್ ಪವನ್ ಅಂತ ಯಾವ ಮಿಸ್ಟರ್ ಪವನ್ ಅಂತ ಮಿಸ್ಟರ್ ಪವನ್ ಅವ್ರಿಗೆ ಹೇಳಿರ್ಬೋದು. ಅದೇ ಪವಿತ್ರ ಗೌಡಗೆ ಕೋಪ ಇದ್ದಿದ್ರೆ ಪವಿತ್ರ ಗೌಡ ವುಡ್ ಹ್ಯಾವ್ ಟೇಕನ್ ಹರ್ ಓನ್ ಸ್ಟೆಪ್. ಅವ್ರಿಗೂ ತಮ್ಮಂದಿರಿದ್ದಾರೆ, ಅವ್ರಿಗೂ ರಿಲೇಟಿವ್ಸ್ ಇದ್ದಾರೆ ಸುಮಾರು. ಶಿ ಇಸ್ ಆಲ್ಸೋ ನಾಟ್ ಫ್ರಮ್ ಎ ಸ್ಮಾಲ್ ಫ್ಯಾಮಿಲಿ ಮ್ಯಾಮ್. ಶಿ ಆಲ್ಸೋ ಹ್ಯಾಸ್ ಎ ವೆರಿ ಗುಡ್ ಅಂಡ್ ವೆರಿ ಬಿಗ್ ಫ್ಯಾಮಿಲಿ. ಓಕೆ. ಬಟ್ ಪವನ್ ಕೇಳಿದ್ರು, ಬಟ್ ಪವನ್ ಏನ್ ಮಾಡಿದ್ದಾರೆ, ಅವರು ದರ್ಶನ್ ಅವ್ರಿಗೆ ಹೇಳ್ಬಿಟ್ಟು ಅವ್ರ ಗ್ಯಾಂಗ್ ಇದ್ ಮಾಡ್ಬಿಟ್ಟು ಏನೇನೋ ಆಗಿತ್ತು, ಆಗ್ಬಾರದ ಕೆಲಸ ಆಗೋಯ್ತು. ಇದರಲ್ಲಿ ನಾನ್ ನಿಜ ಹೇಳ್ತಾ ಇದ್ದೀನಿ, ಅಲ್ಲಿ ಪವಿತ್ರ ಗೌಡ ಹೋಗೋ ಚಾನ್ಸೇ ಇಲ್ಲ. ಯಾರೋ ಕರೆದಿರ್ಬೋದು, ಅದು ನೀವು ಫೋನ್ ರೆಕಾರ್ಡ್ಸ್ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಎಂತ ಟೈಮಲ್ಲಿ ಯಾರ ಫೋನ್ ಬಂತು, ಎಂತ ಟೈಮಲ್ಲಿ ಯಾರು ಕರೆದಿದ್ರು. ಆ ಫೋನ್ ರೆಕಾರ್ಡಿಂಗ್ ಇದ್ರೆ ನಿಮ್ಗೆಲ್ಲ ಕ್ಲಿಯರ್ ಗೊತ್ತಾಗ್ತದೆ. ಸಂಜಯ್ ಜಿ, ಇವಾಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇಲ್ಲ ಅಂತಲ್ಲ, ಏನೇನಾಗಿದೆ ಅಂತ. ಈಗ ಅವ್ರನ್ನ ಜೈಲ್ಗೆ ಹಾಕಿದ್ದು ಆಯ್ತು, ಈಗಲೂ ಕಸ್ಟಡಿಯಲ್ಲಿ ಇದ್ದಾರೆ. ಸೊ ನಡೀತಾ ಇದೆ ಇನ್ವೆಸ್ಟಿಗೇಷನ್. ಬಟ್ ಎಲ್ಲರ ಆರೋಪ ಎಷ್ಟಿದೆ, ಪವಿತ್ರ ಅಂದ್ರೆ ಇವಾಗ ಜೈಲಲ್ಲಿ ಅಂದ್ರೆ ಇವಾಗ ನೀವು ಹೇಳಿದ್ರಿ ಪವಿತ್ರ ವೆರಿ ಬಿಗ್ ಫ್ಯಾಮಿಲಿ ಅಂತ. ಪವಿತ್ರದು ರಾಯಲ್ ಫ್ಯಾಮಿಲಿ ಏನಾಗಿರ್ಲಿಲ್ಲ ಆರಂಭದಲ್ಲಿ. ಅಂದ್ರೆ ನೀವು ಅವ್ರ ಜೊತೆ ಲವ್ ಅಲ್ಲಿ ಇದ್ದಾಗ ಮತ್ತೆ ಆರಂಭದಲ್ಲಿ ನಿಮ್ಮ ಮದುವೆ ದಿನಗಳಲ್ಲಿ ಅವರು ತುಂಬಾ ಪೂರ್ ಫ್ಯಾಮಿಲಿ ಅಂತ ಕೇಳ್ಪಟ್ವಿ, ಹೌದಾ ಹೇಗೆ ಅಂತ? ಯಾರು ಹೇಳಿದ್ರು ಪೂರ್ ಫ್ಯಾಮಿಲಿ ಅಂತ? ಅವರೇ ಒಂದು ನಾಲ್ಕು ಜನ ಅಂದ್ರೆ ಫ್ಯಾಮಿಲೀಸ್ ಊಟ ಕೊಡೋಂತ ಫ್ಯಾಮಿಲಿ ಅದು. ಓಕೆ ಸರ್, ಎಲ್ಲರಿಗೂ ಕ್ಲಾರಿಟಿ ಕೊಡ್ಬೇಕಲ್ಲ. ಕ್ಲಾರಿಟಿ ಜಸ್ಟ್ ನನಗೆ ಕೇಳ್ಪಟ್ಟಿರೋದಕ್ಕೆ ನಿಮ್ಮ ಹತ್ರ ಕ್ಲಾರಿಟಿ ತಗೋತಿದ್ದೀನಿ, ಹೌದಾ ಇಲ್ವಾ ಅಂತ. 10 ಜನ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.